ಒಂದನೇ ಕ್ಲಾಸಿಂದನೇ ನನ್ನನ್ನು ಏನು ಮಾಡಿದ್ರು ಹಾಸ್ಟ್ಲಿಗೆ ಹಾಕ್ಬಿಟ್ರು. ಇಲ್ಲಿದ್ದರೆ ಹಾಳಾಗ್ಬಿಡ್ತಾನೆ ಅಂತಕ್ಕಂಥ ಯೋಚನೆ ಏನೋ ಗೊತ್ತಿಲ್ಲ. ತಿಪ್ಟೂರಿನಲ್ಲಿ ನಳಂದ ಸ್ಕೂಲಲ್ಲಿ ಹಾಸ್ಟ್ಲಿಗೆ ಹಾಕಿದ್ರು. ಅಲ್ಲಿ 1ನೇ ಕ್ಲಾಸಿಂದ 2ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದೆ. 1978ರಲ್ಲಿ ನಮ್ಮ ತಂದೆಯವ್ರು ಮಂತ್ರಿಗಳಾದರು. 3-4ನೇ ಕ್ಲಾಸು ನಾನು ಬೆಂಗಳೂರಲ್ಲಿ ವುಮೆನ್ಸ್ ಪೀಸ್ ಲೀಗ್ ಅಂತ ಒಂದು ಶಾಲೆನಲ್ಲಿ ಅಲ್ಲೂ ಓದಬೇಕಾಯ್ತು. ಮತ್ತೆ ತಂದು ಇಲ್ಲೇ ತಿಪ್ಟೂರಿಗೆ ನಳಂದ ಸ್ಕೂಲ್ಗೆ ಹಾಸ್ಟ್ಲಿಗೆ ಹಾಕಿದ್ರು. ಈ ಥರ ನನ್ನ ಬಾಲ್ಯ ನಡೀತು. PUCಗೆ ಸೇರಿದೆ. PUC ಪೂರ್ಣ ಮಾಡಲಿಕ್ಕೆ ಆಗಲಿಲ್ಲ. ನಾನು ಪೂರ್ಣ ಮಾಡೋಕ್ಕಾಗಲಿಲ್ಲ. ನ್ಯಾಷನಲ್ ಕಾಲೇಜು ಅವತ್ತೇ ದೇವೇಗೌಡರು PWD ಮಿನಿಸ್ಟ್ರು. ಅವರು ಸೆಕೆಂಡ್ ಕ್ಲಾಸ್ ಬಂದಿದೆ SLCನಲ್ಲಿ. ಸೆಕೆಂಡ್ ಕ್ಲಾಸ್ ಇದ್ದವ್ರಿಗೆ ಅಲ್ಲಿ ಸೀಟೇ ಕೊಡ್ತಿರಲಿಲ್ಲ ಬಿಡಿ. H. ನರಸಿಂಹಯ್ಯನವರು ಅಲ್ಲಿ ಸೀಟೇ ಕೊಡ್ತಾ ಇರಲಿಲ್ಲ. ಅದು ದೇವೇಗೌಡರ ಇನ್ಫ್ಲುಯೆನ್ಸ್ ಅವತ್ತೇ ನನಗಿತ್ತು. ಹಂಗೆ ಒಡನಾಟ ಬೆಳೆದಿರಬೇಕು ಅಂದ್ಕೋತೀವಿ. ಅಲ್ಲಿ ನಮ್ಮ ಚಿಕ್ಕಪ್ಪನವರು ತಿಪ್ಪೇಸ್ವಾಮಿಯವರು ಕೂಡ ಅವ್ರ ಹತ್ರ ಪರ್ಸ್ನಲ್ ಸೆಕ್ರೆಟರಿ ಆಗಿದ್ದರು. ಹಾಗಾಗಿ ಅಲ್ಲಿ ಅವರನ್ನು ಏನೋ ಒಂದು ಇದನ್ನು ಮಾಡಿಕೊಂಡು ಅಲ್ಲಿ ತೊಗೊಂಡಂಥದ್ದು. ಪೂರ್ಣ ಮಾಡೋಕ್ಕಾಗಿಲ್ಲ. ಮತ್ತೆ ಬಂದು ಇಲ್ಲೇ ತಂದೆಯವ್ರ ಜೊತೆ ಎಲ್ಲ ಕಡೆ ಒಡನಾಟ ಇಟ್ಕೊಂಡು ಇವತ್ತು ರಾಜಕೀಯಕ್ಕೆ ಬರಲಿಕ್ಕೆ ಒಂದು ಇದಾಯ್ತೇನೋ ಅಂತ.